ನಮಸ್ಕಾರ ಮಕ್ಳೇ, ಎಲ್ಲಾರೂ ಚೆನ್ನಾಗಿದ್ದೀರಾ? ನಮಸ್ಕಾರ. ಇವತ್ತು ನೋಡಿ, ನವರಾತ್ರಿಯ 3ನೇ ದಿನ. ಹೌದು, 3ನೇ ದಿನ. ಇವತ್ತು ನಾವು ಒಬ್ರು ತುಂಬಾ ಆ, ಧೈರ್ಯ ಇರೋ ದೇವಿ ಬಗ್ಗೆ ತಿಳಿಯೋಣ. ದೇವಿಯ ಹೆಸರೇನು ಗೊತ್ತಾ? ಮಾತೆ ಚಂದ್ರಘಂಟ. ಹೌದು, ಚಂದ್ರಘಂಟಾ ದೇವಿ. ಈ ಅಮ್ಮನ ಕಥೆ ಏನು, ಅವ್ರು ಯಾಕೆ ಸ್ಪೆಷಲ್ ಅಂತ ನಾವು ಇವತ್ತು ಸುಲಭವಾಗಿ ಕೇಳೋಣ. ಸರಿನಾ ಮಕ್ಳೇ? ಖಂಡಿತ ಕೇಳೋಣ. ಮಾತೆ ಚಂದ್ರಘಂಟ, ಆ ಹೆಸರು ಎಷ್ಟು ಚೆನ್ನಾಗಿದೆ ಅಲ್ವಾ? ಹೌದು, ತುಂಬಾ ಚೆನ್ನಾಗಿದೆ. ನೋಡಿ, ಚಂದ್ರ ಅಂದ್ರೆ ಯಾರು? ರಾತ್ರಿ ಆಕಾಶದಲ್ಲಿ ಬೆಳಕು ಕೊಡ್ತಾರಲ್ಲ. ಚಂದಮಾಮ. ಹಾ, ಚಂದಮಾಮ. ಆಮೇಲೆ ಘಂಟ ಅಂದ್ರೆ ದೇವಸ್ಥಾನದಲ್ಲಿ ಬಾರಿಸ್ತಾರಲ್ಲ, ಡನ್ ಅಂತ. ಘಂಟೆ. ಕರೆಕ್ಟ್, ಘಂಟೆ. ಓಹೋ, ಚಂದ್ರ ಘಂಟ. ಹಾಗಾದ್ರೆ ಅವ್ರಿಗೆ ಚಂದ್ರಘಂಟ ಅಂತ ಯಾಕೆ ಹೆಸರು ಬಂತು? ಏನಾದ್ರೂ ಕಾರಣ ಇದೆಯಾ? ಇದೆ. ಈ ದೇವಿಯ ಹಣೆ ಮೇಲೆ, ಅಂದ್ರೆ ಇಲ್ಲಿ ನೋಡಿ, ತಲೆಯ ಮುಂಭಾಗದಲ್ಲಿ ಅರ್ಧ ಚಂದ್ರ ಇರುತ್ತೆ. ಚಂದಮಾಮ ಅರ್ಧ ಇದ್ದಾಗೆ. ಓ ಹೌದಾ? ಹೌದು, ಅದು ಯಾವಾಗ್ಲೂ ಹೊಳಿತಾ ಇರುತ್ತೆ. ಅದಕ್ಕೆ ಆ ದೇವಿಗೆ ಮಾತೆ ಚಂದ್ರಘಂಟ ಅಂತ ಹೆಸರು. ವಾವ್, ಅದು ಕೇಳೋಕೆ ತುಂಬಾ ಸ್ಪೆಷಲ್ ಆಗಿದೆ. ಅಚ್ಚಾ, ಈ ದೇವಿ ನೋಡೋಕೆ ಹೇಗೆ? ಅವರ ಗುಣ ಏನು? ಮಾತೆ ಚಂದ್ರಘಂಟ ಅಂದ್ರೆ ಧೈರ್ಯವೇ ಧೈರ್ಯ. ಸ್ವಲ್ಪನೂ ಭಯ ಇಲ್ಲ ಅವರಿಗೆ. ಭಯ ಇಲ್ವಾ? ಇಲ್ಲವೇ ಇಲ್ಲ. ಯಾರಾದ್ರೂ ಕೆಟ್ಟವರು ಅಂದ್ರೆ ಪಾಪ ಒಳ್ಳೆಯವರಿಗೆ ತೊಂದರೆ ಕೊಡ್ತಿದ್ರೆ ಈ ದೇವಿ ಬಂದು ಫೈಟ್ ಮಾಡ್ತಾರೆ. ಫೈಟ್ ಮಾಡ್ತಾರಾ? ಹೌದು, ತಮ್ಮ ಮಕ್ಕಳನ್ನ ಅಂದ್ರೆ ಭಕ್ತರನ್ನ ತುಂಬಾ ಪ್ರೀತಿಯಿಂದ ಕಾಪಾಡ್ತಾರೆ. ಎಲ್ಲರೂ ಜಗಳ ಮಾಡದೆ ಖುಷಿಯಾಗಿರ್ಬೇಕು ಅಂತ ನೋಡ್ತಾರೆ. ಅಂದ್ರೆ ತುಂಬಾ ಸ್ಟ್ರಾಂಗ್, ಆಮೇಲೆ ತುಂಬಾ ಒಳ್ಳೆಯವರು ಕೂಡ ಅಲ್ವಾ? ನಿಜ, ಅವರಲ್ಲಿ ತುಂಬಾ ಶಕ್ತಿ, ಧೈರ್ಯ ಇದೆ. ಅದೇ ಟೈಮಲ್ಲಿ ಅಮ್ಮಂತರ ಪ್ರೀತಿ, ಮಮತೆ ಕೂಡ ಇದೆ. ಕೆಟ್ಟ ಕೆಲಸ ಮಾಡಿದ್ರೆ ಶಿಕ್ಷೆ ಕೊಡ್ತಾರೆ, ಆದ್ರೆ ಒಳ್ಳೆಯವ್ರನ್ನ, ಚಿಕ್ಕ ಮಕ್ಕಳನ್ನ ಎಲ್ಲ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಅವರು ಹುಲಿ ಅಥವಾ ಸಿಂಹದ ಮೇಲೆ ಕೂತ್ಕೊಂಡು ಬರ್ತಾರೆ ಗೊತ್ತಾ? ಓ, ಹುಲಿ ಮೇಲಾ? ಯಾಕೆ? ಅದು ಅವರ ಶಕ್ತಿ, ಅವರ ಧೈರ್ಯ ತೋರಿಸುತ್ತೆ. ಅವರ ಬಗ್ಗೆ ಒಂದು ಕಥೆ ಇದೆ ಅಂತ ಕೇಳಿದ್ದೆ. ಮಕ್ಕಳಿಗೆ ಅರ್ಥ ಆಗೋ ಹಾಗೆ ಹೇಳೋಣ ಪ್ಲೀಸ್. ಖಂಡಿತ ಕೇಳಿ ಮಕ್ಕಳೇ. ತುಂಬಾ ಹಿಂದೆ ಒಂದ್ಸಲ ಕೆಟ್ಟ ರಾಕ್ಷಸರಿದ್ರು. ರಾಕ್ಷಸರು? ಅಯ್ಯಯ್ಯೋ. ಹೌದು, ಅವರು ಭೂಮಿ ಮೇಲೆ ಇರೋ ಎಲ್ಲರಿಗೂ ತುಂಬಾ ಪ್ರಾಬ್ಲಮ್ ಕೊಡ್ತಿದ್ರು. ಜನರಿಗೆಲ್ಲ ಭಯ ಆಗೋಗಿತ್ತು. ಎಲ್ಲರೂ ಅಳ್ತಿದ್ರು. ಪಾಪ. ಆಮೇಲೆ? ಆಗ ಜನರ ಕಷ್ಟ ನೋಡಕ್ಕಾಗ್ದೆ ಯಾರು ಬಂದ್ರು ಗೊತ್ತಾ? ಯಾರು? ನಮ್ಮ ಮಾತೆ ಚಂದ್ರಘಂಟ. ವಾವ್. ಅವರು ಬಂದು ತಮ್ಮ 10 ಕೈಗಳಲ್ಲಿ ಬೇರೆ ಬೇರೆ ಆಯುಧ ಅಂದ್ರೆ ವೆಪನ್ಸ್ ಹಿಡ್ಕೊಂಡು ಧೈರ್ಯವಾಗಿ ಆ ಕೆಟ್ಟ ರಾಕ್ಷಸರ ಜೊತೆ ದೊಡ್ಡ ಯುದ್ಧನೇ ಮಾಡಿದ್ರು. 10 ಕೈಗಳ? ಹೋರಾಡಿದ್ರಾ? ಹೌದು. ಆ ಗಂಟೆ ಇದೆಯಲ್ಲ, ಅದರ ಶಬ್ದದಿಂದಲೇ ರಾಕ್ಷಸರಿಗೆಲ್ಲ ಭಯ ಹುಟ್ಟಿಸ್ಬಿಟ್ರು. ಡನ್ ಅಂತ. ಆಮೇಲೆ ಗೆದ್ರ ದೇವಿ? ದೇವಿ ತುಂಬಾ ಜೋರಾಗಿ ಹೋರಾಡಿದ್ರು. ಅವರ ಧೈರ್ಯದ ಮುಂದೆ ಆ ರಾಕ್ಷಸರು ನಿಲ್ಲೋಕ ಆಗ್ಲೇ ಇಲ್ಲ. ಏನಾಯ್ತು? ಮಾತೆ ಚಂದ್ರಘಂಟ ಅವರೇ ಗೆದ್ರು. ಆ ಎಲ್ಲಾ ಕೆಟ್ಟ ರಾಕ್ಷಸರನ್ನ ಸೋಲಿಸಿ ಓಡಿಸ್ಬಿಟ್ರು. ಸೂಪರ್. ಆಮೇಲೆ ಜನರಿಗೆಲ್ಲ ಭಯ ಹೋಗಿ ಮತ್ತೆ ಖುಷಿ ಬಂತು. ಎಲ್ಲರೂ ಸಮಾಧಾನದಿಂದ ಸಂತೋಷವಾಗಿ ಪೂಮಾ ಇರೋಕೆ ಶುರು ಮಾಡಿದ್ರು. ಅದು ಕೇಳಿ ತುಂಬಾ ಖುಷಿಯಾಯ್ತು. ಹಾಗಾದ್ರೆ ಈ ಕಥೆಯಿಂದ ನಾವೇನ್ ಕಲಿಬೋದು? ಚಿಕ್ಕ ಮಕ್ಕಳು ಏನ್ ತಿಳ್ಕೋಬೇಕು? ಮುಖ್ಯವಾಗಿ ನಾವು ಧೈರ್ಯವಾಗಿರ್ಬೇಕು ಅಂತ ಕಲಿಬೇಕು ಅಲ್ವಾ? ಹೌದು, ಧೈರ್ಯವಾಗಿರ್ಬೇಕು. ಮಕ್ಳೇ, ನಿಮ್ಗೆ ರಾತ್ರಿ ಹೊತ್ತು ಲೈಟ್ ಆಫ್ ಆದ್ರೆ ಸ್ವಲ್ಪ ಭಯ ಆಗತ್ತಲ್ಲ? ಹೌದು, ಆಗತ್ತೆ. ಆಗ ಅಮ್ಮ ಅಥವಾ ಅಪ್ಪ ಬಂದು ಲೈಟ್ ಹಾಕಿದ ತಕ್ಷಣ ಧೈರ್ಯ ಬರುತ್ತಲ್ವಾ? ಹೌದು. ಹಾಗೇನೆ ನಮ್ಗೇನಾದ್ರೂ ಕಷ್ಟ ಆದಾಗ, ಭಯ ಆದಾಗ ಮಾತೆ ಚಂದ್ರಘಂಟಾ ದೇವಿಯನ್ನು ನೆನಪು ಮಾಡ್ಕೊಂಡ್ರೆ ನಮಗೂ ಧೈರ್ಯ ಬರುತ್ತೆ. ಆ ದೇವಿ ನಮ್ ಜೊತೆ ಇದಾರೆ ಅಂತ ಅನಿಸುತ್ತೆ. ಓ, ಅಂದ್ರೆ ದೇವ್ರ ನೆನ್ಪು ಮಾಡ್ಕೊಂಡ್ರೆ ಧೈರ್ಯ ಬರುತ್ತಾ? ಖಂಡಿತ. ಆಮೇಲೆ ನಾವು ಯಾವಾಗ್ಲೂ ಒಳ್ಳೆ ದಾರಿಯಲ್ಲೇ ಹೋಗ್ಬೇಕು, ಒಳ್ಳೆದೇ ಮಾಡ್ಬೇಕು ಅಂತಾನೂ ಕಲಿಬೋದು. ಸರಿ. ಇದು ತುಂಬಾ ಒಳ್ಳೆ ಪಾಠ. ಅಚ್ಚಾ, ಇವತ್ತಿನ ದಿನಕ್ಕೆ ಒಂದು ಸ್ಪೆಷಲ್ ಕಲರ್ ಕೂಡ ಇದೆ ಅಲ್ವಾ? ಹೌದು, ಇವತ್ತಿನ ವಿಶೇಷ ಬಣ್ಣ ರಾಯಲ್ ಬ್ಲೂ, ಅಂದ್ರೆ ತುಂಬಾ ಡಾರ್ಕ್ ನೀಲಿ ಬಣ್ಣ. ರಾಯಲ್ ಬ್ಲೂ? ಹೌದು, ಆ ಬಣ್ಣ ನೋಡಿದ್ರೇನೆ ಧೈರ್ಯ, ಶಾಂತಿ, ಆಮೇಲೆ ನಮ್ಮೊಳಗಡೆ ಇರೋ ಶಕ್ತಿ ನೆನ್ಪಿಗೆ ಬರುತ್ತೆ. ಈ ನೀಲಿ ಬಣ್ಣಕ್ಕೂ ಮಾತೆ ಚಂದ್ರಘಂಟಾರ ಶಕ್ತಿಗೂ ಏನಾದ್ರೂ ಲಿಂಕ್ ಇದೆಯಾ? ಖಂಡಿತ ಇದೆ. ಮಾತೆ ಚಂದ್ರಘಂಟ ಅವರಲ್ಲಿರೋ ಆ ಧೈರ್ಯ, ಆ ಶಾಂತಿ, ಆ ಗಾಂಭೀರ್ಯ, ಅದನ್ನೆಲ್ಲ ಈ ರಾಯಲ್ ಬ್ಲೂ ಕಲರ್ ಸೂಚಿಸುತ್ತೆ. ಓಹೋ. ಅದಕ್ಕೆ ಇವತ್ತು ನಾವು ಈ ಡಾರ್ಕ್ ನೀಲಿ ಬಣ್ಣದ ಬಟ್ಟೆ ಹಾಕೊಂಡ್ರೆ ಆ ದೇವಿಯ ಆಶೀರ್ವಾದ, ಅವರ ಧೈರ್ಯ ನಮಗೂ ಸಿಗುತ್ತೆ ಅಂತ ಒಂದು ನಂಬಿಕೆ ಇದೆ.
ಹಾಗಾದ್ರೆ ಇವತ್ತು ಎಲ್ಲರೂ ನೀಲಿ ಬಟ್ಟೆ ಹಾಕೋಣ. ಹೌದು ಮಕ್ಕಳೇ. ಸೊ ಇವತ್ತು ನಾವು ತುಂಬ ಧೈರ್ಯ ಇರೋ, ಕೆಟ್ಟವರನ್ನ ಸೋಲಿಸಿ ಶಾಂತಿ ತಂದ ಮಾತೆ ಚಂದ್ರಘಂಟ ಅಮ್ಮನ ಬಗ್ಗೆ ತಿಳ್ಕೊಂಡ್ವಿ. ಹೌದು. ಎಲ್ಲರೂ ಆ ದೇವಿಗೆ ನಮಸ್ಕಾರ ಮಾಡೋಣ. ಅವರ ಧೈರ್ಯ, ಶಕ್ತಿ, ಶಾಂತಿ ನಮ್ಗೆಲ್ಲ ಸಿಗ್ಲಿ ಅಂತ ಪ್ರಾರ್ಥನೆ ಮಾಡೋಣ. ಖಂಡಿತ. ನೆನಪಿಡಿ, ರಾಯಲ್ ಬ್ಲೂ ಬಣ್ಣದ ಬಟ್ಟೆ ಹಾಕಿ ಇವತ್ತು ದೇವರ ಪೂಜೆ ಮಾಡೋಣ. ಹ್ಮ್. ಸರಿ. ಸರಿ, ಈ ದಿನದ ಮಾತು ಮುಗಿಸೋಕ್ಕಿಂತ ಮುಂಚೆ ಒಂದು ಚಿಕ್ಕ ಯೋಚನೆ ಎಲ್ಲರಿಗಾಗಿ. ಮಾತೆ ಚಂದ್ರಘಂಟ ಥರ ನಾವು ಧೈರ್ಯದಿಂದ ಇರಬೇಕಲ್ವಾ? ಹೌದು. ಹಾಗಾದ್ರೆ ಇವತ್ತು ನಾವು ಮಾಡುವ ಯಾವ ಒಂದು ಸಣ್ಣ ಕೆಲಸದಲ್ಲಿ ಧೈರ್ಯ ತೋರಿಸ್ಬೋದು ಯೋಚನೆ ಮಾಡಿ. ಅಥವಾ ಬೇರೆಯವರಿಗೆ ಖುಷಿ ಕೊಡೋ ಯಾವ ಒಂದು ಚಿಕ್ಕ ಒಳ್ಳೆ ಕೆಲಸ ಮಾಡ್ಬೋದು ಸ್ವಲ್ಪ ಯೋಚಿಸಿ, ಆಯ್ತಾ? ಖಂಡಿತ ಯೋಚಿಸಿ. ಮತ್ತೆ ಮುಂದಿನ ಕಥೆಯೊಂದಿಗೆ ಸಿಗೋಣ. ಬಾಯ್ ಬಾಯ್. ಬಾಯ್.